ಎಲ್ಲ ರೆಡಿ ಮಾಡ್ಕೋ. I built one tree house. Actually, this is the tree house. Hey guys, welcome back to my channel. This is Priyanka and you are watching Trigoda channel. Last vlog alli nan mention ಮಾಡಿದ ಪ್ರಕಾರ we were extending our trip. So yeah, as you can see from the title that we are heading towards Wayanad. So guys, in our last vlog of Bandipur Safari, we could not spot tiger or elephant. Here guys, I mean on the road to Wayanad, we got so lucky and ನೋಡಬಹುದು ಬ್ಯೂಟಿಫುಲ್ ಆಗಿರೋ ಎಲಿಫೆಂಟ್ಸ್. I mean ಅಮ್ಮ ಮಗ ಆರ್ ಅಮ್ಮ ಮಗಳು ಇರ್ಬೋದು, I don't know, but yeah, I mean we were so lucky. ಸಫಾರಿಗಿಂತ ಇದೇ ಬೆಸ್ಟ್ ಗುರು. ಈ ಕಡೆ ಬರ್ತದೆ ಬರಲ್ಲ, ಇಲ್ಲಿ ಗುಂಡಿ ಐತೆ. ಗುಂಡಿ ಇದ್ದಾಗ ಬರಲ್ಲ. ಕ್ಯೂಟಿ ಆನೆ ಮೇಲೆ ಕೂತ್ಕೊ ಬರೋದ ಬರೀ ಒಂದು ರೌಂಡು. ಅದು ಎರಡು ಸೊಂಡ್ಲಾಗ್ ಬಿಟ್ರೆ ಏನ್ ಕುಡಿತಾ ಇದೀಯಾ? ಟೀ. ಚಾಯ್. ಯಾವ್ದದು? ಬ್ಲಾಕ್ ಟೀ ಬೇಕಾ? ಬ್ಲ್ಯಾಕ್ ಟೀ ಅಂತ ಒಳಗಡೆ ಶುಗರ್ ಇರುತ್ತಾ? ಶುಗರ್ ಬೇಕು ಅಂದ್ರೆ ಹಾಕ್ಸ್ಕೊಬೋದು, ಬೇಡ ಅಂದ್ರೆ ಬಿಡ್ಬೋದು. ಹಿಂಗೆ ಹಾಕೋರ ಏನ್ ಗುರು ನೀನು ಅವಾಗಿಂದ ಮಂಚಿಂಗ್ ನೆಲಕ್ಕೆ ಹಾಕ್ತಾರೆ. ಕ್ಲೀನ್ ಸಿಟಿ ಗುರು, ಪರವಾಗಿಲ್ಲ ಗುರು. ತುಂಬಾ ಕ್ಲೀನ್, ಒಳ್ಳೆ ಸಕ್ಕದ ಯೂನಿವರ್ಸಿಟಿಗಳು, ತುಂಬಾ ಫಸ್ಟ್ ಚೆನ್ನಾಗಿ. ಟೈಮ್ ಅಲ್ಲ ನೀನು? ಎಲ್ಲಿ ಗುರು? ಮೈಸೂರು. ವೆಲ್, ಮಧ್ಯಾಹ್ನ ಟೈಮ್ ಆಗಿತ್ತು, ಹಾಗಾಗಿ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಲಂಚ್. ನಮಗೆ ಬೇಕಾಗಿದ್ದು ಪ್ಯೂರ್ ವೆಜಿಟೇರಿಯನ್, ಹಾಗಾಗಿ ಮೈಸೂರು ವೆಜ್ ಕ್ಯಾಫೆಗೆ ನಾವು ರೀಚ್ ಆಗಿದ್ವಿ. ಅದು ಬಂದುಬಿಟ್ಟು ಸುಲ್ತಾನ್ ಬತ್ತೇರಿಯಲ್ಲಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ಹೇಗಿರುತ್ತೆ ಫುಡ್ ಅಂತ. ಹೋದ ತಕ್ಷಣ ನಾವು ಮೆನು ಕಾರ್ಡ್ ನೋಡಿದ್ವಿ, ತುಂಬ ಅಫೋರ್ಡೆಬಲ್ ಇತ್ತು. ಸೊ ಹಾಗಾಗಿ ನಾವು 3 ಜನ ಆರ್ಡರ್ ಮಾಡಿರೋದು ಸೌತ್ ಮೀಲ್, ಆಮೇಲೆ ಮಿನಿ ಮೀಲ್. ಅವ್ರು ಫಸ್ಟ್ ಕೊಟ್ಟಿರೋದು ಪೈನಾಪಲ್ ಜ್ಯೂಸ್. ವೆಲ್, ನಮ್ಮ ಫೈನಲಿ ಸೌತ್ ಇಂಡಿಯನ್ ಮೀಲ್ ಬಂತು. ನೋಡೋಕ್ಕೆ ಎಷ್ಟು ಕಲರ್ಫುಲ್ ಇದೆ, ಅಷ್ಟೇ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿತ್ತು. ದೋಸೆ, ಪಾಪಡ್. ನಾವು ತಗೊಂಡಿರೋ ಮೀಲಲ್ಲಿ ಡಿಸರ್ಟಲ್ಲಿ ಬಂದುಬಿಟ್ಟು ಜಾಮೂನ್ ಇತ್ತು, ಹಾಗೆ ಮಿನಿ ಮೀಲ್ಸಲ್ಲಿ ಪಾಯಸ ಇತ್ತು. ಯಾವ ತುಪ್ಪ ಇದು? ಬ್ರ್ಯಾಂಡ್ ಯಾವುದು? ನಂದಿನಿನಾ? ಇನ್ನೂ ಸ್ವಲ್ಪ ತುಪ್ಪದ ಲವರ್ ನಾವು. ನಮ್ದೆಲ್ಲ ಮೈಸೂರು ಸ್ಟೈಲ್ ಫುಡ್. ಆಲ್ರೈಟ್ ಗೈಸ್, ಇವಾಗ ತಾನೇ ನಮ್ಮ ಊಟ ಮುಗೀತು. ಇವಾಗ ಹೋಗ್ತಾ ಇರೋದು ನಮ್ಮ ಒಂದು ಸ್ಟೇಗೆ. ಆಮೇಲೆ ಇನ್ನೊಂದು ಎಲ್ರಿಗೂ ಗೊತ್ತಿರೋ ಹಾಗೆ ಡೆಸ್ಟಿನೇಷನ್ ಇಸ್ ಕೂಲ್, ಬಟ್ ರಿಯಲ್ ಮ್ಯಾಜಿಕ್ ಬಂದುಬಿಟ್ಟು ಜರ್ನಿ ಅಲ್ವಾ. ಸೊ ಜರ್ನಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಐ ರಿಯಲಿ ಎಂಜಾಯ್ ಈಚ್ ಟ್ರಿಪ್ಪಲ್ಲಿ ಜರ್ನಿ ಏನು ಮಾಡ್ತೀವಿ, ದಟ್ಸ್ ಸೋ ಮೆಮೊರೇಬಲ್. ನಾವು ಹೋಗ್ತಾ ಸ್ಟೇ ಬಂದುಬಿಟ್ಟು ಗೂಗಲ್ ಮಾಡಿದ್ವಿ, ಅದನ್ನು ಸಜೆಸ್ಟ್ ಮಾಡಿದ್ರು, ಅದಾದಮೇಲೆ ಇಲ್ಲಿಗೆ ಹೋಗೋಣ ಅಂತ. ಸೊ ಹೋಗೋಕ್ಕೆ ಏನದು ರೂಟ್ ಇದ್ದಲ್ವಾ, ಇಟ್ ವಾಸ್ ಸೋ ಸೀನಿಕ್ ಆ್ಯಂಡ್ ರೋಡ್ ತುಂಬ ಚೆನ್ನಾಗಿದೆ ಆ ಒಂದು ಸ್ಟೇಗೆ ರೀಚ್ ಆಗಬೇಕು ಅಂತಂದರೆ. ಸೊ ಹಿಯರ್ ವಿ ಆರ್ ಇನ್ ಪಗ್ ಮಾರ್ಕ್ಸ್. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತ. ಇದು ಹೋದ ತಕ್ಷಣ ಇಲ್ಲಿ ಜೋಕಾಲಿ ಇದೆ, ಸಮ್ ಗೇಮ್ಸ್ ಆ್ಯಂಡ್ ದರ್ಸ್ ಅ ಪಾರ್ಕಿಂಗ್. ಆ್ಯಂಡ್
And it looks like this is cute dining area. We'll see ಅಲ್ಲೇನಿದೆ ಅಂತ ಆಮೇಲೆ. Beautiful. You look like a Thai. Hi boys. ಎಲ್ಲರೂ ಭಯ ಪಟ್ಕೊಂಡು ನಿಂತಿದ್ದಾರೆ. Okay. ನಿಮಗೆ ಈ ಪ್ರಾಪರ್ಟಿನ ಕ್ವಿಕ್ ಆಗಿ ಟೂರ್ ತೋರಿಸ್ತೀನಿ, ಆಮೇಲೆ ಸ್ವಲ್ಪ ಆದ್ಮೇಲೆ. When I bought this land, elephant, tiger, everything was inside only. So when I came back from Bangkok, then I built one tree house. So let me see how it goes. ಈ ಒಂದು ಪ್ರಾಪರ್ಟಿಯ ಓನರ್ ಹೇಳ್ತಾ ಇದ್ದು ದಟ್ ಆಗಿನ ಟೈಮಲ್ಲಿ ಟೈಗರ್ ಎಂಟ್ರಿ ಆಗಿತ್ತಂತೆ ಈ ಒಂದು ಪ್ರಾಪರ್ಟಿಯಲ್ಲಿ. ಹಾಗಾಗಿ ಈ ಪ್ರಾಪರ್ಟಿ ಹೆಸರು ಪಗ್ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಇವನ್ ಎಲಿಫೆಂಟ್ಸ್ ಕೂಡ ಅವಾಗವಾಗ ಬರ್ತಾ ಇರುತ್ತಂತೆ. ಸದ್ಯಕ್ಕೆ ಇವರು ಫೆನ್ಸಿಂಗ್ ಹಾಕಿದ್ದಾರೆ ಫಾರ್ ದ ಸೇಫ್ಟಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಅವರು ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ಶಾವರ್ ಸರೌಂಡಿಂಗ್ ಎಲ್ಲ ಡಿಸೈನ್ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಸಿಟ್ಟಿಂಗ್ ಏರಿಯಾ. ತುಂಬ ಸ್ಪೋರ್ಟ್ಸ್ ಕೂಡ ಇರೋದು, ಔಟ್ಡೋರ್ ಸ್ಪೋರ್ಟ್ಸ್ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಬೋನ್ ಫೈರ್ ಆಗಿರಲಿ. ಆ್ಯಂಡ್ ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಇವನ್ ಫಿಶಿಂಗ್ ಕೂಡ ಇರೋದು. ಸೊ ಇವಾಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದು ನಮ್ಮ ಟ್ರೀ ಹೌಸ್ ಕಡೆಗೆ. ಲೆಟ್ ಸಿ ಹೇಗಿರುತ್ತೆ ನೋಡೋಣ, ಬನ್ನಿ. ಗೋ. ವೆಲ್, ನಿಮಗೆ ಕ್ವಿಕ್ಕಾಗಿ ಈ ಒಂದು ರೂಮ್ ಟೂರ್ ಕೊಟ್ಟು ಅದಾದಮೇಲೆ ನಾವು ಸರೌಂಡಿಂಗ್ ವಾಕ್ಗೆ ಹೋಗ್ತೀವಿ ಪ್ರಾಪರ್ಟಿನ ನೋಡೋಕ್ಕೆ. ಲೆಟ್ಸ್ ಗೋ. ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದಿಸ್ ರೂಮ್, ವಿಚ್ ಇಸ್ ಟ್ರೀ ಹೌಸ್ ಬೇಸಿಕ್ಲಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ದಿಸ್ ಕ್ಯೂಟ್ ಕಬರ್ಡ್ ಸ್ಟೋರೇಜ್ಗೆ. And then we have this pantry section, and there's a cute little bed. ಎಷ್ಟು ಚೆನ್ನಾಗಿದೆ. and there's sitting area. ಅಲ್ಲಿ ಕುತ್ಕೊಂಡು ಚಿಲ್ ಮಾಡ್ಬೋದು ನೈಟ್ ಟೈಮಲ್ಲಿ. ಫುಲ್ ಫಾರೆಸ್ಟ್ ಎಲ್ಲ ಇದೆ, ಸರೌಂಡೆಡ್ ಬೈ ಲಶ್ ಗ್ರೀನ್. and this is the balcony. very nice. So next ಬಂದ್ಬಿಟ್ಟು I'll show you. Okay, this is again cupboard. If in case another 4 members ಇದ್ರೆ, there's a mattress extra. This is the interesting part, which is bathroom. And we have this jacuzzi and sink. ಸೊ ಇಲ್ಲಿ ಕುತ್ಕೊಂಡು ನೀವು ಹೊರಗಡೆ ವ್ಯೂ ನೋಡ್ಬೋದು. there are some candles. there is this view. such a cute property ನಮಗೆ ಸಿಕ್ಕಿರೋದು. ಇವಾಗ ಟ್ರೀ ಹೌಸಿಂದ ನಾವು ಹೋಗ್ತಾ ಇರೋದು ಕಾಟೇಜ್ ನೋಡೋಕ್ಕೆ. ಗೋಪಾಲ್ ಅವ್ರು ಹೇಳ್ತಾ ಇದ್ರು ದಟ್ he has some more cottages and this tree house. ಸೊ ಟ್ರೀ ಹೌಸ್ ನೋಡಿದ್ವಿ, ಇವಾಗ ಕಾಟೇಜಸ್ ನೋಡೋಣ. ಸೊ ಯಾವ್ದು ಹೇಗೆ ಇದೆ ಅಂತ ನೋಡೋಣ. ನಿಮಗೆ ಅದು ಕೂಡ ಟೂರ್ ಕೊಡ್ತೀನಿ ಇನ್ ಕೇಸ್ ಯು ಗೈಸ್ ಆರ್ ಪ್ಲಾನಿಂಗ್. ಆಲ್ರೈಟ್ ಗೈಸ್, ನಿಮಗೆ ಈ ವಿಡಿಯೋ ಒಂಚೂರು ಅದು ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹೋಗೋಣ. ಬನ್ನಿ ಕಾಟೇಜ್ ನೋಡೋಣ. ಫುಲ್ ಸುಸ್ತಾಗ್ತಾಯಿದೆ, ವರ್ಕೌಟು ಮಾಡ್ತಾ ಇರಲಿಲ್ಲ. ಸಡನ್ನಾಗಿ ಒಂದು ಲಾಂಗ್ ವಾಕ್ ಹೋದರೆ ಆಬ್ವಿಯಸ್ಲಿ ಈ ಥರ ಹಾಗೆ ಆಗುತ್ತೆ. ಎನಿವೇಸ್ ಆಮೇಲೆ ಡಯಟ್ ಮಾಡೋಣ. ಸುತ್ತಮುತ್ತ ಅವರು ಇದು ಹಾಕಿದ್ದಾರೆ, ತಂತಿ ಹಾಕಿದ್ದಾರೆ. ಆನೆಗಳು ಬರುತ್ತಂತೆ, ಅದಕ್ಕೋಸ್ಕರ. ಎಷ್ಟು ನೈಸ್ ಅಲ್ವಾ. ನಾವು ಸಫಾರಿ ನೋಡೋಕ್ಕೆ ಅಲ್ಲಿ ಹೋಗ್ತೀವಿ. ಇಲ್ಲಿ ಇವರಿಗೆ ಫ್ರೀಯಾಗಿ ಎಲ್ಲ ವೈಲ್ಡ್ ಎನಿಮಲ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಯು ನೋ ವಾಟ್, ಇವರ ಒಂದು ರೆಸಾರ್ಟ್ ಹೆಸರು ಬಂದುಬಿಟ್ಟು ಆ್ಯಸ್ ಯು ನೋ ಇನ್ ದಿ ಕ್ಯಾಪ್ಷನ್ ಇಟ್ ಸೆಲ್ಫ್. ಸೊ ಇಟ್ಸ್ ಅ ಪಗ್ಮಾರ್ಕ್ ರೆಸಾರ್ಟ್. ಅಂದರೆ ಇವರ ಒಂದು ಪ್ರಾಪರ್ಟಿಯಲ್ಲಿ ಟೈಗರ್ ಬಂದಿದ್ದಂತೆ.
ಸೋ ಕೂಲ್ ಅಲ್ವಾ. ಸೊ ಅವಾಗಿಂದ ಅವರು ಈ ಒಂದು ರೆಸಾರ್ಟ್ ಹೆಸರು ಪಗ್ಮಾಕ್ ಅಂತ ಇಟ್ಟರು. ವೆರಿ ನೈಸ್ ಗೈಸ್. ನಿಮಗೆ ಈ ಒಂದು ವಿಡಿಯೋ ಒಂಚೂರಾದ್ರೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. So this is the elephant park. So which we closed now. ನಾವು ಇವಾಗ ಹೋಗ್ತಾ ಇರೋದು ಕಾಟೇಜಸ್ ನೋಡೋಕ್ಕೆ. ಆವಾಗಲೇ ಹೇಳ್ದಂಗೆ ಇದು ಬಂದುಬಿಟ್ಟು ಫಿಶಿಂಗ್ ಸ್ಪಾಟ್ ಈ ಒಂದು ಪ್ರಾಪರ್ಟಿಯಲ್ಲಿ. ಯಾರಿಗೆಲ್ಲ ಫಿಶಿಂಗ್ ಅಂದರೆ ಇಷ್ಟ ಆಗುತ್ತೆ ಅವ್ರು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ವಿ ಟ್ರೈಡ್, ತುಂಬ ಚಿಕ್ಕ ಚಿಕ್ಕ ಫಿಶ್ಗಳಿದ್ವು ಇಲ್ಲಿ. ಸೊ ಇಲ್ಲಿ ಸೀಟಿಂಗ್ ಇರೋದು ವಿಚ್ ಸೈಡ್? This is single cot and there's a chair. Wow, inside bonfire. Very nice. And here is the typical bathroom. This is the balcony. ನಾವು ಹೋಗ್ತಾ ಇರೋದು ಎಲ್ಲಿಗೆ? ಬೋಟ್ ರೈಡ್. ಅದು ಯಾವ ರಿವರು? ಕಬಿನಿ ರಿವರ್. ಇಂಟ್ರೆಸ್ಟಿಂಗ್ ಅಲ್ವಾ? ಅದಾದ್ಮೇಲೆ ಎಲ್ಲಿಗೆ ಹೋಗ್ತೀವಿ ನಾವು? ಸಫಾರಿ, ನೈಟ್ ಸಫಾರಿ ಮೇ ಬಿ. ಸೂಪರ್ ಎಕ್ಸೈಟೆಡ್ ಗೈಸ್. ಈ ವಿಡಿಯೋ ಒಂಚೂರು ಆದ್ರೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಹೋಗೋಣ ಬನ್ನಿ. Just loving it, this weather and ಜೋಕಾಲಿ. ಈ ಥರ ಇರೋದು. ಓಕೆ, ನಾವು ದಿಸ್ ಇಸ್ ಎನಫ್, ಲೆಟ್ಸ್ ಗೋ. ಕಾರಲ್ಲಿ ಹೋಗ್ತಾ ಇರೋದು ಆ್ಯಂಡ್ ವೆರಿ ಸ್ವೀಟ್ ಆಫ್ ಗೋಪಾಲ್. ಹಿ ಹ್ಯಾಸ್ ಗಿವನ್ ಅಸ್ ಕ್ಯಾಂಡಿ. They're already having it. You want chocolate? I have it. I have it. No thanks. No, she's not stopping anything and she's not doing anything. ಎಲ್ಲಿದೆಯೋ ಬಾಪ? ಎಲ್ಲಿದೆಯಾ ನಿಖಿಲ್? ಇಲ್ಲೇ ಇದ್ದೀನಿ. ಅದನ್ನು ಎಲ್ಲಿದೆಯಾ? ಮುಖ It goes to ತೋರಿಸು. Kurva Dweep, just 2 kilometers. It's a very famous tourism destination. ವೆಲ್, ನಾವು ವಿ ಆರ್ ಗೋಯಿಂಗ್ ಟು ಕಬಿನಿ ರಿವರ್ ಟು ರೈಡ್ ದಿ ಕೊರಾಕಲ್. ಐಮ್ ಸೂಪರ್ ಎಕ್ಸೈಟೆಡ್. ತುಂಬ ದಿವಸ ಆಯಿತು ತೆಪ್ಪದಲ್ಲಿ ಕೂಡಲ್ದು. ಸೊ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ನೋಡಿ ಏನಿದೆ ಇಲ್ಲಿ ಅಂತ. ರಿವರ್ ಕಬಿನಿ. ಐ ಥಿಂಕ್ ಈಸ್ ಹಿಯರ್ ನೌ. ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. Best spot for sunset. Go ahead. This is Pagmar's Coracle Boat, Namaskara. and we are in the Kabini River, Uh-huh. one of the most peaceful, beautiful, nicest places in Wayanad. Mm-hmm. Lot of bird life. We are lucky you will see some crocodiles Oh my god. and otters. Oh, seriously? What? 30 feet. 30 feet deeper. Don't worry, you have a life. Yeah.
But he does not better have. than 6 feet. So end of the day. Full ಅಂತ ಗೊತ್ತು. Okay, we'll have some fun now. Get ready. It was very sad. Now we'll be able to see the deers. ನೋಡಿದೆಲ್ಲ ಫೆನ್ಸ್ ಹಾಕಿದ್ದಾರೆ, ಎಲೆಕ್ಟ್ರಿಕ್ದು, ಕರೆಂಟ್ದು. It's a peacock. That is. ಡಿಯರ್ ಇರ್ಬೇಕೇನೋ. What is that? What is that? Oh. ಅದು ಕಣ್ಣಂಗೆ ಕಾಣ್ತಾ ಇದೆ. Please. See, now this is how he is walking. He is not in this world. My God. If an elephant kills him, his family is lucky. 10 lakhs. Oh, Really? Yeah. from Kerala government. ಗೋಪಾಲ್ ಅವ್ರು ಹೇಳ್ತಾ ಇದ್ರು ಮಾರ್ನಿಂಗ್ ವಾಕ್ ಬಂದಾಗೆಲ್ಲ ಎಲಿಫೆಂಟ್ ಸಿಕ್ತಾಗೆಲ್ಲ ಅವರು ವಿಡಿಯೋ ಮಾಡ್ಕೊಂಡಿದ್ರು, ಅದು ನಮಗೆ ತೋರಿಸಿದ್ರು. ಬಟ್ ನಮಗೆ ಈ ಟೈಮಲ್ಲಿ ಯಾವುದೂ ಕಾಣಿರಲಿಲ್ಲ, ಜಿಂಕೆ ಒಂದು ಬಿಟ್ಟರೆ. ಆ್ಯಂಡ್ ಒಬ್ಬ ಮನುಷ್ಯ ಕುಡ್ಕೊಂಡು ಹೋಗ್ತಾ ಇದ್ದ, ಆ್ಯಂಡ್ ಅಲ್ಲಿ ನೋಡ್ಕೊಂಡು ಜೋಕ್ ಮಾಡ್ತಾ ಇದ್ವಿ ದ್ಯಾಟ್ ಹಿ ಈಸ್ ನಾಟ್ ಅಫೆಡ್ ಆಫ್ ಎನಿಥಿಂಗ್. ಎನಿವೇಸ್ ಗೈಸ್, ಇವಾಗ ವಾಪಸ್ ನಮ್ಮ ಪ್ರಾಪರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಐ ಥಿಂಕ್ ನಾವು ಸ್ವಲ್ಪ ಗೇಮ್ಸ್ ಆಡ್ತೀವಿ, ಅದಾದಮೇಲೆ ನಮ್ಮ ಡಿನ್ನರ್ ಮುಗಿಸ್ಕೊಂಡು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ವಿ ಆರ್ ಇನ್ ದ ಮಿಡಲ್ ಆಫ್ ಜಂಗಲ್ ಆ್ಯಂಡ್ ನಮಗೆ ಎಸ್ಕಾಟ್ ಮಾಡೋಕ್ಕೆ ಇಬ್ಬರು ಬಂದಿದ್ದಾರೆ. ಥ್ಯಾಂಕ್ ಯು ಬಾಯ್ಸ್, ಗುಡ್ ಜಾಬ್, ಗುಡ್ ನೈಟ್. ನಾವು ಇವಾಗ ಮಲಗ್ತಾ ಇರೋದು ಟ್ರೀ ಹೌಸಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ನೈಟ್ ವ್ಯೂ. ಇಲ್ಲಿ ನೋಡ್ಬೋದು, ಸದ್ಯಕ್ಕಂತಲ್ಲಿ ಏನು ಕಾಣ್ತಾ ಇಲ್ಲ ವೈಲ್ಡ್ ಅನಿಮಲ್ಸ್. ಮೇ ಬಿ ಆನೆ ಬರ್ಬೋದು ಬೆಳಗ್ಗೆ ಟೈಮಲ್ಲಿ, ವಿ ಡೋಂಟ್ ನೋ. ಯಾವುದಾದ್ರೂ ಎನಿಮಲ್ ಬರ್ಬೋದು. ಇಲ್ಲಿಂದ ನಾನು ಕೆಳಗಡೆ ಬೀಳಲ್ಲ ಅಂತ. ಇಟ್ಸ್ ಅ ಕ್ಲಾಸ್ ಆ್ಯಕ್ಚುಲಿ, ಬಟ್ ಸ್ಟಿಲ್ ನಂಗೆ ಭಯ ಆಗ್ತಾ ಇರೋದು. ಎನಿವೇಸ್, ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಓಕೆ, ಬಾಯ್, ಗುಡ್ ನೈಟ್.